ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ಆಂಧ್ರ ಸ್ಟೈಲ್ ಒಳಗೆ ಪಾಲಕ್ ತೊಕ್ಕು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೋಬೇಕು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಇದಿಷ್ಟು ಹಾಕ್ಕೊಂಡು ಅದನ್ನು ರುಬ್ಬಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಪಾಲಕ್ ತೊಕ್ಕು ಮಾಡ್ಕೊತೀರಿ ಅದು ನೋಡಿ ಮಸಾಲೆ ಎಷ್ಟು ಬೇಕಾಗ್ತೈತಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಖಾರ ಪುಡಿ ಹಾಕೋರಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ತೋರಿಸಾದ್ದೀನಿ. ಇದನ್ನು ಚಲೋತಂಗ ರುಬ್ಬಿ ಸಣ್ಣಂಗೆ ರುಬ್ಬಿ ಪೇಸ್ಟ್ ಮಾಡಿ ತೊಗೋಬೇಕು. ಇದಕ್ಕೆ ನೀರು ಹಾಕಬಾರ್ದ್ರಿ, ಹಂಗೆ ರುಬ್ಬಿ ತೊಗೋಬೇಕು. ಇದು ರುಬ್ಬಿ ಪೇಸ್ಟ್ ರೆಡಿ ಆದಮೇಲೆ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಇತ್ತಂದ್ರೆ ಚಲೋತಂಗೆ ಫ್ರೈ ಆಗುತ್ತೆ. ಯಾಕಂದ್ರೆ ನಾವು ನೀರೇನು ಹಾಕ್ಲಾರ್ದ ಮಾಡ್ತೀವಲ್ರಿ, ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ವಿ ಅಂತಂದ್ರೆ ರುಚಿ ಭಾಳ ಬರ್ತೈತಿ. ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋಬೇಕು. ಆಮೇಲೆ ಇದು ಪಾಲಕ್ ತೊಕ್ಕು ತಿನ್ನುವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ವಿ ಅಂದ್ರೆ ಅದು ಟೇಸ್ಟ್ ಚಲೋ ಕೊಡ್ತೈತೆ ರೀ ನಮಗೆ. ಸೊ ಹಾಗಾಗಿ ನಾನು ಇಲ್ಲಿ ಎಣ್ಣೆ ಒಳಗೆ ಒಂದು ಸ್ವಲ್ಪ 2 ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತೀನಿ. ಹಾಕಿ ಇದನ್ನು ಚಲೋತಂಗೆ ಫ್ರೈ ಮಾಡಿಕೊಂಡು ಹಂಗೆ ಜಜ್ಜಿದ್ದು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಇದು ಬೆಳ್ಳುಳ್ಳಿ ತಿನ್ನುವಾಗ ಬಾಯಾಗ ಬರುತ್ತೆ, ಚಲೋ ಆಗುತ್ತೆ. ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ನೀವು ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗನ ಅಲ್ಲಿ ಬೆಳ್ಳುಳ್ಳಿ ಹಾಕಿರ್ತೀರಿ. ಸೊ ಹಾಗಾಗಿ ಇಲ್ಲಿ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿ ಅದನ್ನೊಂಚೂರು ಚಲೋತಂಗೆ ಫ್ರೈ ಮಾಡಿ ಏನು ಪೇಸ್ಟ್ ರುಬ್ಬಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಎಣ್ಣೆ ಒಳಗೆ ಚಲೋತಂಗೆ ಹುರ್ಕೋಬೇಕು. ಯಾಕಂದ್ರೆ ನಾವು ಅದನ್ನು ಹಸಿದ ರುಬ್ಕೊಂಡಿರ್ತೀವಲ್ರಿ ಅದಕ್ಕೆ. ಸೊ ಅದನ್ನು ಎಣ್ಣೆ ಒಳಗೆ ಚಲೋತಂಗೆ ಫ್ರೈ ಮಾಡಿ ತೊಗೊಂಡು ಅದಕ್ಕೆ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಜೀರಿಗೆ ಪುಡಿ ಹಾಕ್ಕೊಂಡು ಇದೆಲ್ಲ ಮಸಾಲನ್ನ ಚಲೋತಂಗೆ ಮತ್ತು ಹುರಿದು ತೊಗೋಬೇಕು. ಹಂಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಚಲೋತಂಗೆ ಫ್ರೈ ಮಾಡ್ಕೋಬೇಕ್ರಿ. ಹಾಗೆ ಇದಕ್ಕೆ ನಾವು ನೀರು ಹಚ್ಚಬಾರ್ದು. ನೀರು ಹಾಕಿ ಏನಾರು ಮಾಡಿಬಿಟ್ವಿ ಅಂದ್ರೆ ಅದು ನಮ್ಗೆ ಇಟ್ಟು ತಿನ್ನೋಕೆ ಚಲೋ ಆಗಂಗಿಲ್ಲ, ಆಗ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ನೀರು ಹಾಕಕ್ಕೆ ಹೋಗಬೇಡ್ರಿ. ಹಂಗೆ ಮತ್ತು ನಾನು ಇಲ್ಲೇ ಒಗ್ಗರಣೆ ಹಾಕೊಂಬಂದು ಕರಿಬೇವು ಹಾಕೋದು ಮರೆತುಬಿಟ್ಟಿದ್ದೆ, ಹಾಗಾಗಿ ಈಗ ಹಾಕಿ ಫ್ರೈ ಮಾಡತ್ತೀನಿ. ಸೊ ಎಲ್ಲ ಒಗ್ಗರಣೆ ಎಲ್ಲ ಚಲೋತಂಗೆ ಫ್ರೈ ಆದಮೇಲೆ ಇದಕ್ಕೆ ಸಣ್ಣಂಗೆ ಮೊದಲೇ ನಾನು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ರೀ. ಅದ್ರಾಗ ನೀರೇನು ಇರಬಾರ್ದು. ಆ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕಿ ಚಲೋತಂಗೆ ಫ್ರೈ ಮಾಡಿ ತೊಗೋಬೇಕು. ಅಂದರೆ ಇದು ಪಾಲಕ್ ಫುಲ್ ಅದ್ರೊಳಗೆ ಒಗ್ಗರಣೆ ಒಳಗೆಲ್ಲ ಕರಗಿ ಅದು ಒಂಥರ ತೊಕ್ಕಗತ್ತೆ ನಿಮಗೆ ರೆಡಿ ಆಗ್ತೈತಿ. ಅವಾಗಿದ್ದು ರುಚಿ ಭಾಳ ಬರುತ್ತೆ ತಿನ್ನೋಕೆ. ಚಲೋತಂಗೆ ಫ್ರೈ ಮಾಡಿ ಅದೆಲ್ಲ ಫುಲ್ ಪಾಲಕ್ ಎಲ್ಲ ಅದ್ರ ಜೊತೆ ಮಿಕ್ಸ್ ಆದಮೇಲೆ ನೋಡಿರಿ ಇದಕ್ಕೆ ಖಾರ ಉಪ್ಪು ಟೇಸ್ಟ್ ನೋಡ್ಕೊರಿ. ಕಡಿಮೆ ಏನಾರು ಆಗಿತ್ತಂದ್ರೆ ಮತ್ತೊಂಚೂರು ಹಾಕಿ ಚಲೋತಂಗೆ ಫ್ರೈ ಮಾಡಿ ತೊಗೊಂಡ್ರಿ ಅಂತಂದ್ರೆ ಪಾಲಕ್ ತೊಕ್ಕು ರೆಡಿನ ಆಗಿಬಿಡ್ತೈತಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಚಲೋ ಇರ್ತೈತಿ. ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.